ಡಯಾಬಿಟೀಸ್ಗೆ ಅಂತ ಒಂದು ಔಷಧಿ ತಗೋತಾ ಇರಿ. ಯಾವಾಗಲೋ ಒಂದ್ಸಲ ಸಡನ್ ಆಗಿ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಔಷಧಿಯನ್ನು ಬಿಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಸಾಯೋರ್ಗೆ ತಿನ್ನಪ್ಪ ಅಂದ್ಬಿಟ್ಟು ಸಾಯೋರ್ಗೆ ತಿಂತಾ ಇರ್ತೀವಿ. BP, ಬ್ಲಡ್ ಪ್ರೆಷರ್, ಥೈರಾಯ್ಡ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಇವು ಯಾವುದಕ್ಕೂ ಔಷಧಿಗಳ ಅವಶ್ಯಕತೆನೇ ಇಲ್ಲ. ಆಹಾರದಲ್ಲಿ ಮತ್ತು ವಿಹಾರದಲ್ಲಿ ಸರಿಪಡಿಸ್ಕೊಳ್ಬೋದು. ಅಲ್ಲಿ ಯಾರೋ ಮಿನಿಸ್ಟ್ರು ಬರ್ತಾರೆ, ನಿಮ್ಮ ಹಳ್ಳಿಗೆ ಆಸ್ಪತ್ರೆ ಕೊಟ್ಟಿದ್ದೀರಿ ಅಂದರೆ ಚಪ್ಪಾಳೆ ಹೊಡಿತೀರಿ. ನಾಚಿಕೆ ಆಗಬೇಕು. ನಮ್ಗೆ ಆಸ್ಪತ್ರೆ ಬೇಡಿ ಸ್ವಾಮಿ, ಯೋಗ ಸೆಂಟ್ರ್ ಕೊಡಿ. ನಮ್ಗೆ ಯಾವುದು ಆರೋಗ್ಯವನ್ನು ಕೊಡುತ್ತೋ ಅಂಥ ಸೆಂಟರ್ಸನ್ನು ಮಾಡಿ. ಈ ಆಯುರ್ವೇದದಲ್ಲಿ ಮೊದಲು ಪ್ರಿವೆಂಟಿವ್, ಅದಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತೀವಿ. ಪ್ರಮೋಟಿವ್ಗೆ ಪ್ರಾಶಸ್ತ್ಯ ಕೊಡ್ತೀವಿ. ನಂತರ ಕ್ಯೂರೇಟಿವ್. ಅನೇಕರಿಗೆ ಆಯುರ್ವೇದ ಅಂದ ತಕ್ಷಣ ಸ್ವಲ್ಪ ಯಾವುದೋ ಮನೆಮದ್ದು, ಮನೆಯೊಳಗೆ ಕೊಡ್ತಕ್ಕಂಥದ್ದು, ನಾಟಿ ಔಷಧಿ, ಈ ಥರ ಎಲ್ಲ ಒಂದು ಅಭಿಪ್ರಾಯ ಇದೆ, ನಿಜ. ಆದರೆ ಆಯುರ್ವೇದ ಅನ್ನುವಂಥದ್ದನ್ನು ಯಾರು ಅಳವಡಿಸ್ಕೊಂಡಿದ್ದಾರೋ ಅವರ ಜೀವನದಲ್ಲಿ ಇದೊಂದು ಜೀವನ ಕ್ರಮ. ಇದು ವೈದ್ಯ ಪದ್ಧತಿ ಅನ್ನೋದಕ್ಕಿಂತ ಇದೊಂದು ಜೀವನ ಕ್ರಮ. ಹಾಗಾಗಿ ಆಯುರ್ವೇದದ ಜೀವನದ ಕ್ರಮ ಏನಿದೆಯೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇವತ್ತು ಹೋಗಬೇಕಾಗತ್ತೆ. ಯಾಕೆಂದರೆ ನಾವು ಕೂಡ ಪ್ರವಾಸಗಳು ಜಾಸ್ತಿ ಮಾಡಬೇಕಾಗತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲೂ ನಾವು ನಮ್ಮ ಜೀವನ ಚಕ್ರವನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಅದಕ್ಕೂ ಕೂಡ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯ ಜೀವನ ಕ್ರಮವನ್ನು ಮಾಡಿಕೊಂಡಾಗ ಮಾತ್ರ, ನಮ್ಮ ಜೀವನ ಶೈಲಿಯನ್ನು ತಿದ್ದುಕೊಂಡ್ರೆ ಮಾತ್ರ ನಮಗೆ ಅನೇಕ ಕಾಯಿಲೆಗಳೇ ಬರಲ್ಲ. ನಮಗೆಲ್ಲ ಗೊತ್ತಿದೆ, ಕೊರೋನಾ ಅಂತೇಳಿ ಒಂದು ಯಾವಾಗ ಪ್ರಚಾರ ಕೊಟ್ಬಿಟ್ರು ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಾಗ ಯಾವ ರೀತಿ ನಾವಿದ್ವಿ, ಅದಾದ ತಕ್ಷಣ ಹೇಗಿದ್ದೀವಿ, ಮುಂಚೆ ಹೇಗಿದ್ವಿ, ಇದನ್ನು ಮೂರನ್ನು ಅವಲೋಕನ ಮಾಡಿಕೊಂಡಾಗ ನಮ್ಮ ಜೀವನ ಚಕ್ರ ಯಾವ ರೀತಿ ತುಂಬ ಚೆನ್ನಾಗಿ ಸುಲಲಿತವಾಗಿ ಯಾವುದೇ ಕಾಯಿಲೆ ಬರದಲ್ಲೇ ಮನೇಲಿದ್ವಿ. ಈಗ ಯಾಕೆ ಕಾಯಿಲೆಗಳು ಬರ್ತಾ ಇದೆ? ನಾವು ತಿಂತಿರ್ತಕ್ಕಂಥ ಆಹಾರ ಇರ್ಬೋದು, ವಿಹಾರ ಇರ್ಬೋದು. ಅನೇಕರು ಸುಮ್ಮನೆ ಬೇಡದಲ್ಲೇ ಮಾಡ್ತಾ ಇರ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳಿಂದಾಗಿ ನಮಗೆ ಅನೇಕ ರೋಗಗಳು ಬರ್ತಾ ಇದೆ. ಈ ರೋಗಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹೋಗಿಸ್ಕೊಳ್ಳೋದಕ್ಕೆ ಮಾರ್ಗ ಇರೋದು ಒಂದೇ, ಯಾವುದು? ಆಹಾರನೇ ಔಷಧಿವಾಗಿ ಉಪಯೋಗಿಸುವಂಥದ್ದು. ಅದು ಆಯುರ್ವೇದ ಮಾತ್ರ. ಕೆಮಿಕಲ್ಸ್ ತಿನ್ನುವಂಥದ್ದು, ಕೆಮಿಕಲ್ ಕಾಂಬಿನೇಷನ್ಗಳಲ್ಲಿ ನೂರಾರು ಔಷಧಿಗಳನ್ನು ಸೇರಿಸ್ಕೊಂಡು ತಿನ್ನುವಂಥದ್ದು. ಇವತ್ತು ಆ ರೀತಿ ಮಾಡಿಕೊಂಡು ಅನೇಕ ರೋಗಗಳನ್ನು ಬರೆಸ್ಕೊಳ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದಂತೆ ಅನೇಕ ರೋಗಗಳು ಈ ರೀತಿ ಬರ್ತಾ ಇರೋದನ್ನು ನಾವು ಔಷಧಿಯನ್ನು ಬಿಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಸಾಯೋರ್ಗೆ ತಿನ್ನಪ್ಪ ಅಂದ್ಬಿಟ್ಟು ಸಾಯೋರ್ಗೆ ತಿಂತಾ ಇರ್ತೀವಿ ಯಾವುದೋ ಒಂದು ಔಷಧಿನ. ಈ ರೀತಿ ಅನೇಕ ಕಾಯಿಲೆಗಳಿಗೆ, ಅಂದರೆ ಪ್ರತಿಯೊಂದು ಜೀವಕೋಶಗಳಲ್ಲಿ ಹೋಗ್ತಿರ್ತಕ್ಕಂಥ ಈ ಕೆಮಿಕಲ್ಸು ಯಾವಾಗ ಡಿಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಡಯಾಬಿಟೀಸ್ಗೆ ಅಂತ ಒಂದು ಔಷಧಿ ತಗೋತಾ ಇರಿ. ಯಾವಾಗಲೋ ಒಂದ್ಸಲ ಸಡನ್ ಆಗಿ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಇದು ಅದರ ಔಷಧಿಯಿಂದ ಆಗಿಲ್ಲ, ನೀವು ನಿಯಮಿತವಾಗಿ ತಗೋಬೇಕು ಅಂತ ಮತ್ತೂ ಹೇಳ್ತಾರೆ. ಮತ್ತೂ ಡಿಪಾಸಿಟ್ ಮಾಡಿಸ್ತಾ ಹೋಗ್ತೀವಿ ನಾವು. ಹಾಗೇನೆ BP, ಬ್ಲಡ್ ಪ್ರೆಷರ್, ಥೈರಾಯ್ಡ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಇವು ಯಾವುದಕ್ಕೂ ಔಷಧಿಗಳ ಅವಶ್ಯಕತೆನೇ ಇಲ್ಲ. ಆಹಾರದಲ್ಲಿ ಮತ್ತು ವಿಹಾರದಲ್ಲಿ ಸರಿಪಡಿಸ್ಕೊಳ್ಬೋದು. ಹಾಗೆ ಅಂತಹ ಕಾಯಿಲೆಗಳನ್ನು, ಭಯಂಕರ ಕಾಯಿಲೆಗಳನ್ನು ಕೂಡ ಹೋಗಲಾಡಿಸ್ಕೊಳ್ಳುವಂಥ ಸುಲಭವಾದ ಮಾರ್ಗಗಳು ನೂರಾರು ಇರುವಾಗ ಯಾವುದೋ ಒಂದು ಮಾರ್ಗ ಮಾತ್ರ ಸರಿ ಅಂತ ಹೇಳುವಂಥದ್ದು ಇದೆಯಲ್ಲ. ಯಾಕೆಂದರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳು ಆಯುರ್ವೇದದಷ್ಟು ಹಿಂದಿನದಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಮೊದಲು ಪ್ರಿವೆಂಟಿವ್, ಅದಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತೀವಿ. ಪ್ರಮೋಟಿವ್ಗೆ ಪ್ರಾಶಸ್ತ್ಯ ಕೊಡ್ತೀವಿ. ನಂತರ ಕ್ಯೂರೇಟಿವ್ ಅಂದರೆ ಯಾವಾಗ ಇನ್ನು ವಿಧಿನೇ ಇಲ್ಲ, ಕಾಯಿಲೆ ಬಂದ್ಬಿಟ್ಟಿದೆ, ಅದಕ್ಕೆ ಕೊನೆ ಅವಕಾಶ, ಮೊದಲನೇ ಅವಕಾಶ ಇರೋದು ಪ್ರಿವೆಂಟಿವ್ಗೆ. ಹಾಗಾಗಿ ನಾವೆಲ್ಲ ಪ್ರಿವೆಂಟಿವ್, ಪ್ರಮೋಟಿವಲ್ಲಿ ಇದರೊಳಗೇ ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡು ನಮ್ಮ ಭಾರತಕ್ಕೆ ಆರೋಗ್ಯವಂತ ಮಕ್ಕಳು, ಆರೋಗ್ಯವಂತ ಪೀಳಿಗೆ ಬೇಕು. ಸುಮ್ಮನೆ ಅನಾರೋಗ್ಯವಂತರಿದ್ದು ಆರೋಗ್ಯಕ್ಕಾಗೇ ಖರ್ಚು ಮಾಡ್ತಾ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಖರ್ಚು ಮಾಡ್ತಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಹೆಚ್ಚು ಹಣವನ್ನು ಇಡ್ತಾ ಇದ್ದಾರೆ. ಹಾಗೇನೆ ಭಾರತದಲ್ಲೂ ಇಡಬೇಕಾದ ಸ್ಥಿತಿ ಬಂದಿದೆ. ಹೆಚ್ಚೆಚ್ಚು ಸಂತೋಷ ಯಾವಾಗುತ್ತೆ, ನನ್ನ ಹಳ್ಳಿಗೆ ಒಂದು ಆಸ್ಪತ್ರೆ ಬಂದ್ಬಿಡ್ತು, ಖುಷಿ, ಚಪ್ಪಾಳೆ ಹೊಡಿತೀವಿ. ಅಲ್ಲಿ ಯಾರೋ ಮಿನಿಸ್ಟ್ರು ಬರ್ತಾರೆ, ನಿಮ್ಮ ಹಳ್ಳಿಗೆ ಆಸ್ಪತ್ರೆ ಕೊಟ್ಟಿದ್ದೀರಿ ಅಂದರೆ ಚಪ್ಪಾಳೆ ಹೊಡಿತೀರಿ. ನಾಚಿಕೆ ಆಗಬೇಕು. ನಮ್ಗೆ ಆಸ್ಪತ್ರೆ ಬೇಡಿ ಸ್ವಾಮಿ, ಯೋಗ ಸೆಂಟ್ರ್ ಕೊಡಿ. ನಮ್ಗೆ ಯಾವುದು ಆರೋಗ್ಯವನ್ನು ಕೊಡುತ್ತೋ ಅಂಥ ಸೆಂಟರ್ಸನ್ನು ಮಾಡಿ. ನಮಗೆ ನಮ್ಮ ಮಕ್ಕಳು ಶಕ್ತಿಶಾಲಿ ಆಗೋದಕ್ಕೆ ಜಿಮ್ ಕೊಡಿಬೇಕಾರೆ ಅದು ಬಿಟ್ಬಿಟ್ಟು ಆ ಅನಾರೋಗ್ಯವನ್ನು ಕೊಡುವಂಥ ಒಂದು ಸೆಂಟ್ರನ್ನ ತಗೊಂಬಂದ್ಬಿಟ್ಟು ನೀವು ಚಪ್ಪಾಳೆ ಹೊಡ್ಸ್ಕೋತಿರಲ್ಲ, ಸರಿನಾ ಇದು ಅಂತ ಕೇಳುವಂಥ ಪರಿಸ್ಥಿತಿ ಈ ದೇಶಕ್ಕೆ ಬರಬೇಕು. ಆರೋಗ್ಯವಂತರಾಗಬೇಕಾದ್ರೆ ಬೇಕಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಆಹಾರದಿಂದ ಹಿಡಿದು, ನಾವಿವತ್ತು ಅಲ್ಲಿ ಬೆಲ್ಲ ತೊಗೊಳಕ್ಕೆ ಹೋದರೆ ಅಥವಾ ಎಣ್ಣೆ ತೊಗೊಳಕ್ಕೆ ಹೋದರೆ ಏನ್ರಿ ಇಷ್ಟೊಂದು ರೇಟು ಅಂತ ಕೇಳ್ತೀವಿ. ನಾವು ತಿಂತಿರೋದೇನಾಗಾರೆ? ಹಾಗಾದ್ರೆ ನಾವು ಎಣ್ಣೆ ತೊಗೋತಾ ಇಲ್ವೋ ಮನೆಯಲ್ಲಿ ಅಂದರೆ, ಅನೇಕರ ಮನೆಗಳಲ್ಲಿ ಒಂದು ಸಲ ಹೋಗಿ ನೋಡಿ, ಬರೀ ಪ್ಯಾರಾಫಿನ್ ಇರುತ್ತೆ. ಅದರೊಳಗೆ 20 ರೂಪಾಯಿನ ಪ್ಯಾರಾಫಿನ್ ಅಂದರೆ ವ್ಯಾಸ್ಲೈನಿನ ನೆಕ್ಸ್ಟು.
ಅದರಲ್ಲಿ 20 ರೂಪಾಯಿಗೆ 1 ಲೀಟ್ರ್ ಕೊಡ್ತಾರೆ. ಅದರೊಳಗೆ ಏನಿರುತ್ತೆ, ಒಂದು ಎಸೆನ್ಸ್ ಹಾಕಿರ್ತಾನೆ. ಗ್ರೌಂಡ್ ನಟ್ ಇರೋದೇ ಇಲ್ಲ, ಗ್ರೌಂಡ್ ನಟ್ ಆಯಿಲ್ ಆಗೋಗ್ಬಿಟ್ಟಿರ್ತದೆ. ಸನ್ಫ್ಲವರ್ ಇರೋದೇ ಇಲ್ಲ, ಸನ್ಫ್ಲವರ್ ಬೀಜನೇ ಇರೋಲ್ಲ, ಆದರೆ ಸನ್ಫ್ಲವರ್ ಆಯಿಲ್ ಆಗಿರುತ್ತೆ. ನಾವು ತಿಂತಾ ಇರೋದು, ಕುಡಿತಾ ಇರೋದು ಎಲ್ಲ ಸಹ ಆಯಿಲ್ಗಳಿರ್ಬೋದು, ಬೇರೆ ಬೇರೆ ನೀವು ಏನೇನು ತಗೋತಾ ಇದ್ದೀರೋ ಎಲ್ಲವೂ ಇವತ್ತು ಕಲುಷಿತವಾಗಿದೆ. ಒಳ್ಳೆಯ ಆಹಾರ ಅದೆಲ್ಲಿ ಸಿಕ್ಕಬೇಕು ಅಂದರೆ ಅದು ಸ್ವದೇಶಿ ಭಂಡಾರಗಳಲ್ಲಿ ಮಾತ್ರ ಸಿಗುತ್ತೆ. ಅಂಥವರು ಅನೇಕರು ಇಲ್ಲಿ ಬಂದಿದ್ದಾರೆ. ಅವ್ರುಗಳನ್ನು ಪ್ರೋತ್ಸಾಹಿಸಿ ಹೇಳಿದ್ರು, ಬಿ ಇಂಡಿಯನ್ ಬೈ ಇಂಡಿಯನ್ ಅಂತ, ಮೇಕ್ ಇನ್ ಇಂಡಿಯಾ ಅಂಥದನ್ನೇ ಬಳಸಿ ಜಾಸ್ತಿ ಅಂತ ಹೇಳಿದ್ರು. ಇವತ್ತು ಚೈನಾಕ್ಕೆ ಹೊಡೆತ ಕೊಡಬೇಕಾದ್ರೆ ನಮಗೆಲ್ಲ ಒಂದು ಗೊತ್ತಿರಲಿ, ಚೈನಾ ಇವತ್ತು ಸಾಹುಕಾರ ಅಂತ ಅನ್ನಿಸ್ಕೊಂಡಿರೋದು ಯಾವುದರಿಂದ, ನಮ್ಮ ದೇಶದ ಹಣದಿಂದ ಅನ್ನಿಸ್ಕೋತಾ ಇದೆ. ಅದನ್ನು ಕರ್ಬ್ ಮಾಡಬೇಕಾಗಿದೆ. ಇವತ್ತು ಅಮೇರಿಕ ನಮ್ಮ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದೆ ಬೆನ್ನಿಗೆ, ಚೈನಾಕ್ಕೆ ಏನಾರು ಮಾಡಿ ಹೊಡೆತ ಕೊಡಬೇಕು ಅಂತ. ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಆ ರೀತಿಯ ಒಂದು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ನಮ್ಮ ಇದನ್ನು ಜಾಸ್ತಿ ಮಾಡಬೇಕು. ಚೈನಾ 2ನೇ ಬಾರಿಗೆ ಬ್ರಹ್ಮಪುತ್ರ ನದಿಗೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ತಾ ಇದೆ. ಮೊದಲನೇ ಬಾರಿ ಕಟ್ಟಿತು. ಯಾಕೆ ಕಟ್ಟಿತು ಅಂತ ಗೊತ್ತೇ ಇರಲಿಲ್ಲ. ಇದಕ್ಕಿದ್ದಂಗೆ ಮಳೆ ಜಾಸ್ತಿ ಬರುತ್ತೆ ಮುಂದೆ ವರ್ಷ ಅಂತ ಅವ್ರಿಗೆ ಗೊತ್ತಿತ್ತು. ಆ ಮಳೆ ಬಂದಾಗಲೇ ಅವರು ಆ ಟ್ಯಾಂಕನ್ನು ಹೊಡೆದ್ಬಿಟ್ರು. ಅಂದರೆ ಅಷ್ಟು ದೊಡ್ಡ ಅಣೆಕಟ್ಟನ್ನು ಹೊಡೆದ್ಬಿಟ್ರು. ಹೊಡೆದಿದ್ದ ತಕ್ಷಣವೇ ಹಿಮಾಚಲ್ ಪ್ರದೇಶ ಮುಚ್ಚೋಯ್ತು. ಒಂದೇ ಸಲ 1000 ಜನ ನಿರ್ಗತಿಕರಾದರು. ಈಗ ಮತ್ತೊಮ್ಮೆ ಅದೇ ಪ್ರಯಾಸವನ್ನು ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲ ಇದರ ಹಿಂದೆ ನಮ್ಮ ದೇಶವನ್ನು ಹಾಳು ಮಾಡೋದಕ್ಕಿರ್ತಕ್ಕಂಥ ಕೈಗಳು ಬೇಕಾದಷ್ಟಿದೆ. ಅಂಥ ಕಾಣದ ಕೈಗಳು ಅದೆಲ್ಲ ನಮ್ಮ ಗಮನಕ್ಕೆ ಸರ್ಕಾರದಿಂದ ಬರ್ತಾ ಇದೆ. ಅಂತ ಅದು ಬಂದಾಗ ನಾವೆಲ್ಲ ಎದ್ದು ನಿಂತು ಹೇಳಬೇಕು, ನಾನು ಸ್ವದೇಶಿ ಅಂತ ಹೇಳಬೇಕು. ಸ್ವದೇಶಿಗೆ ನಾವೆಲ್ಲ ಜೈಕಾರವನ್ನು ಹಾಕ್ತಾ ಸ್ವದೇಶಿ ಮೇಳವನ್ನು ಹೆಚ್ಚೆಚ್ಚು ಜನ ಬಂದು ವೀಕ್ಷಿಸುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.